ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುನೀತ್ ಲಕ್ಷ್ಮಿ ಹಾಸನ್ ವ್ಲಾಗ್ಸ್. ಫ್ರೆಂಡ್ಸ್ ಎಲ್ಲ ನನ್ನ ತಮ್ಮನೈಲ್ ನೋಡಿ ನಿಮಗೆ ವಿಚಿತ್ರ ಅನ್ಸ್ಬೋದು, ಆದರೆ ಇದು ಸತ್ಯ. ಏಕೆಂದರೆ ನಾನು ವರಮಹಾಲಕ್ಷ್ಮಿ ಹಬ್ಬನ ಸ್ಟಾರ್ಟ್ ಮಾಡಿದಾಗ ಸೇಮ್ ಇಷ್ಟೇ ಮಾಡ್ತಾಯಿದ್ದಿದ್ದು. ಒಂದು ಕಳಸ ಇಟ್ಬಿಟ್ಟು ಲಕ್ಷ್ಮೀ ದೇವ್ರ ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ತಿದ್ದೆ. ಏಕೆಂದರೆ ನನಗೆ ಈ ಪೂಜೆ ಸ್ಟಾರ್ಟ್ ಮಾಡಿದ್ದು ನಾನು ಮದುವೆ ಆಗಿ ನನ್ನ ಮಗಳ ಆದಮೇಲೆ ನಾನು ವರ ಬೇಡ್ಕೊಬೇಕು ಅಂತ ಅದಕ್ಕೋಸ್ಕರನೇ ನಾನು ವರಮಹಾಲಕ್ಷ್ಮಿನ ಸ್ಟಾರ್ಟ್ ಮಾಡಿದ್ದು. ಫಸ್ಟು ಈ ರೀತಿ ಒಂದು ಕಳಸನ ರೆಡಿ ಮಾಡಿಕೊಂಡು, ಹಾಗೆಯೇ ಲಕ್ಷ್ಮಿ ಫೋಟೋ ಇರಲಿಲ್ಲ. ನಾವಿದ್ದಿದ್ದು ಆ್ಯಕ್ಚುಲಿ ಫಸ್ಟ್ ಬೆಂಗಳೂರಲ್ಲಿ. ಸೊ ಆವಾಗ ನನ್ನ ಹತ್ರ ಲಕ್ಷ್ಮಿ ಫೋಟೋ ಇರಲಿಲ್ಲ. ಆ ಲಕ್ಷ್ಮಿ ಫೋಟೋ ಒಂದು ತೊಗೊಂಡು ಹಾಗೆಯೇ ನನಗೆ ಹೆಂಗೆ ತಿಳಿಯುತ್ತೋ ಆ ರೀತಿ ನಾನು ಫಸ್ಟ್ ಟೈಮ್ ಮಾಡಿದೆ ಹಬ್ಬನ. ಸೊ ಹಬ್ಬ ಮಾಡ್ತಾ ನೆಕ್ಸ್ಟು ಈ ರೀತಿ ಒಂದು ಮುಖವಾಡನ ತೊಗೊಂಡೆ. ಆಮೇಲೆ ನೆಕ್ಸ್ಟ್ ಇದಕ್ಕೆ ಬ್ಲೌಸ್ ಪೀಸ್ನ ಉಡ್ಸೋಕ್ಕೆ ಒಂದು ಬ್ಲೌಸ್ ಪೀಸಿಂದ ಅಲಂಕಾರ ಮಾಡಿ, ಹಾಗೆಯೇ ಎಲ್ಲ ಆರ್ಟಿಫಿಷಿಯಲ್ಲು ಜ್ಯುವೆಲ್ಸ್ನ ನಾನು ಮೀಶೋಲ್ಲೇ ಆರ್ಡ್ರ್ ಮಾಡಿಕೊಂಡು ಅದನ್ನು ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟು ಈ ರೀತಿ ನಾನು ಮುಖವಾಡನೇ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನಾನು ಸೀರೆ ಯಾಕೆ ಉಡಿಸ್ಬಾರ್ದು ಅಂತ ಅಂದ್ಬಿಟ್ಟು ನೆಕ್ಸ್ಟು ಈ ರೀತಿ ಸೀರೆ ಉಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ಜನದಲ್ಲಿ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡೋರಿಗೆ ತುಂಬ ಗೊಂದಲ ಇರುತ್ತೆ, ಮಾಡಬೇಕು ಬೇಡವೋ ಅಂತ. ನನ್ನ ಪ್ರಕಾರ ನಾವು ಯಾವುದೇ ದೇವ್ರ ಪೂಜೆ ಮಾಡಬೇಕು ಅಂದರೂ ನಂಬಿಕೆ ಇರಬೇಕು. ಆ ನಂಬಿಕೆ ನನ್ನಲ್ಲಿತ್ತು. ಆ ದೇವರು ಕೂಡ ಅದೇ ರೀತಿ ನನಗೆ ಈ ರೀತಿ ನಾನು ಅದಾದಮೇಲೆ ನೆಕ್ಸ್ಟು ಈ ರೀತಿ ನಾನು ಅಲಂಕಾರನ ಮಾಡಿ ಪೂಜೆನ ಮಾಡಿದೆ. ಅಂದರೆ ವರ್ಷವೂ ನಾನು ಜಾಸ್ತಿ ಆ ದೇವರಿಗೆ ಅಲಂಕಾರ ಮಾಡೋದು, ಮತ್ತು ಇನ್ನೂ ಹೆಚ್ಚೆಚ್ಚು ಆ ದೇವರು ನನಗೆ ಇನ್ನೂ ಏನು ಬೇಕೋ ಅದನ್ನು ಕೊಡ್ತಾ ಹೋದರು. ಆ ರೀತಿ ನಾನು ಮಾಡ್ತಾ ಹೋದೆ. ನನಗೆ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ತುಂಬಾ ಖುಷಿ. ಆ ದೇವ್ರನ್ನ ಅಲಂಕಾರ ಮಾಡಿ ಮತ್ತು ನನಗೆ ಡೆಕೋರೇಷನ್ ಮಾಡೋದಿಲ್ಲ ತುಂಬಾ ಖುಷಿ. ಆವತ್ತು ರಾತ್ರಿ ಎಲ್ಲ ನಾನು ನಿದ್ದೆ ಮಾಡಲ್ಲ. ಯಾಕೆ ಈ ವಿಡಿಯೋ ಮಾಡ್ತೀನಿ ಅಂದರೆ ತುಂಬ ಜನರಲ್ಲಿ ಗೊಂದಲ ಇರುತ್ತೆ. ಇದು ನೋಡಿ, ಇದು ಹೋದ ವರ್ಷ ಮಾಡಿರೋದು ವರಮಹಾಲಕ್ಷ್ಮಿ. ನನಗಿದೆಲ್ಲ ನೋಡಿದರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಈ ಒಂದು ಕಳಸದಿಂದ ನಾನು ಈ ರೀತಿ ಡೆಕೋರೇಷನ್ ಮಾಡಿ ಈ ರೀತಿ ನಾನು ದೇವ್ರ ಪೂಜೆ ಮಾಡೋವರೆಗೂ ಬಂದಿದ್ದೀನಿ ಅಂತ ತುಂಬಾ ಖುಷಿಯಾಗುತ್ತೆ. ಹಾಗೆಯೇ ತುಂಬ ಜನರಿಗೆ ಗೊಂದಲ ಇರುತ್ತೆ, ಈ ನಾವು ವರಮಹಾಲಕ್ಷ್ಮಿನ ಯಾವ ರೀತಿ ಮಾಡಬೇಕೋ ಬೇಡವೋ. ಒಬ್ಬೊಬ್ಬರು ಒಂದೊಂದು ಥರ ಸಜೆಷನ್ ಕೊಡ್ತಾರೆ. ಆ ರೀತಿ ಆಗುತ್ತೆ. ನನಗೂ ತುಂಬ ಜನ ಹೇಳಿದ್ರು ಒಂದೊಂದು ಸರಿ ಯಾವ್ಯಾವುದೋ ನಾನು ಫಸ್ಟ್ ಟೈಮ್ ಮಾಡುವಾಗ ಕೆಲವರಲ್ಲಿ ಕೇಳಿದಾಗ, ಇಲ್ಲ ನಾವು ಮಾಡಿದಾಗ ಕಳ್ತನ ಆಯಿತು ಹಾಗೆ ಹಿಂಗೆ ಅಂತ ಕೆಲವರು ನೆಗೆಟಿವ್ ಕಮೆಂಟ್ಸ್ ಕೊಟ್ಟರು. ಬಟ್ ನಾನು ಹೋಗಿ ದೇವಸ್ಥಾನದಲ್ಲಿ ಕೇಳಿದೆ. ಅವ್ರು ಹೇಳಿದರು ನನಗೆ ದೇವ್ರ ಪೂಜೆ ಮಾಡೋಕ್ಕೆ ಯಾವುದೇ ರೀತಿಯಾದ ಕಟ್ಟುಪಾಡು ಇಲ್ಲ, ನಿಮ್ಗೆ ಹೆಂಗೆ ಅನಿಸುತ್ತೋ ಆ ರೀತಿ ಮಾಡಿ ಅಂದರು. ನಾನು ಫಸ್ಟ್ ಟೈಮ್ ಮಾಡಿದಾಗ ಕಳಸ ಇಟ್ಟು ಲಕ್ಷ್ಮಿ ಫೋಟೋ ಇಟ್ಟು ಹಾಗೆಯೇ ನಾನು ಫಸ್ಟ್ ನನಗೆ ಏನಾಗುತ್ತೆ ಅದನ್ನು ಸ್ವೀಟೆಲ್ಲ ಮಾಡಿ ನೈವೇದ್ಯ ಮಾಡಿ ಪೂಜೆ ಮಾಡ್ತಾಯಿದ್ದೆ. ಹಾಗೆ ಮಾಡ್ತಾ ನಾನೇನು ವರ ಕೇಳ್ಕೊಂಡಿದ್ನೋ ಆ ವರ ನನಗೆ ಸಿಕ್ತು. ಹಾಗೆಯೇ ನಾನು ಒಂದು ವರ್ಷವೂ ಬಿಟ್ಟಿಲ್ಲ ವರಮಹಾಲಕ್ಷ್ಮಿ ಹಬ್ಬನ ಮಾಡೋದು. ಹಬ್ಬ ಬಂತು ಅಂದರೆ ನಾನು ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಬ್ಬನ ಮಾಡ್ತೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಹಬ್ಬನ, ದಯವಿಟ್ಟು ಈ ವಿಡಿಯೋನ ನೋಡಿ. ನಿಮಗೆ ಯೂಸ್ಫುಲ್ ಕೂಡ ಆಗುತ್ತೆ, ಮತ್ತು ಆ ತಾಯಿ ಕೂಡ ಅನುಗ್ರಹಿಸ್ತಾಳೆ. ನಾವೇನೇ ಮಾಡೋದಾದರೂ ಶ್ರದ್ಧಾ ಭಕ್ತಿಯಿಂದ ಮಾಡಿದರೆ ಆ ತಾಯಿ ಖಂಡಿತ ಒಳ್ಳೆ ಒಲಿತಾಳೆ. ಅದಕ್ಕೆ ನಾನೇ ಉದಾಹರಣೆ. ಅದಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡಿದ್ದೀನಿ. ಒಂದು ಕಳಸದಿಂದ ನಾನು ಯಾವ ರೀತಿ ಲಕ್ಷ್ಮಿನ ಪೂಜೆ ಮಾಡ್ತಿದ್ದೀನಿ ಅದನ್ನು ನಾನು ಸುಮ್ಮನೆ ತೋರಿಸ್ತಿಲ್ಲ. ಯಾಕೆಂದರೆ ನಾನು ಫೋಟೋನ ನಾನು ಪ್ರೂಫಾಗಿ ಇಟ್ಕೊಂಡೆ ನಿಮಗೆ ಹಾಕಿದ್ದೀನಿ. ಅದೆಲ್ಲ ನಮ್ಮದೇ ಫೋಟೋಸು. ಅಲ್ಲಿ ಫೋಟೋದಲ್ಲಿ ನಾನೇ ಕೂಡ ಇರೋದು. ಸೊ ನೋಡಿದ್ರಲ್ಲ, ಇವತ್ತಾಗಿತ್ತು ಈ ರೀತಿ ವಿಡಿಯೋ. ಹಾಗೆ ನನ್ನ ಮುಂದಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿನ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ.